ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೈಲರಿಂಗ್ ಶಾಪ್ ಮಾಡಿ ಇವತ್ತಿಗೆ ಕರೆಕ್ಟಾಗಿ 1 ತಿಂಗಳು ಆಯಿತು. 1 ತಿಂಗಳಲ್ಲಿ ಎಷ್ಟು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ವಿ ಬನ್ನಿ ನೋಡ್ಕೊಂಬರೋಣ. ಇವಾಗ ತಾನೇ ಇದು ಸ್ಟಿಚ್ ಮಾಡಿದೆ, ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಇದು ವರ್ಕು ಮೊದಲೇ ಬಂದಿತ್ತು, ಬ್ಲೌಸಲ್ಲೇ ಬಂದಿತ್ತು. ಕೆಲವೊಂದಷ್ಟು ಬ್ಲೌಸ್ಗಳು ಫೋಟೋ ತೊಗೊಂಡಿದ್ದೀನಿ, ಕೆಲವೊಂದಷ್ಟು ಬ್ಲೌಸ್ಗಳು ಫೋಟೋ ತೊಗೊಂಡಿಲ್ಲ. ಬನ್ನಿ ನೋಡ್ಕೊಂಬರೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೇರಿ, ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಟೈಲರಿಂಗ್ ಶಾಪ್ ಓನರ್ ಮಗಳದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು. ಮಧ್ಯಾಹ್ನದವರೆಗೂ ಅಲ್ಲಿ ಫಂಕ್ಷನಲ್ಲಿದೆ. ಮಧ್ಯಾಹ್ನದ ಮೇಲೆ ಒಂದು ಬ್ಲೌಸು ಕಟಿಂಗ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ, ಕಾಣಿಸ್ತಾ ಇರ್ಬೋದು ನೋಡಿ. ಇವರು ನಮ್ಮ ಟೈಲರಿಂಗ್ ಶಾಪ್ ಓನರು, ಇವರು ಅವ್ರ ಮಗಳು. ತುಂಬ ಚೆನ್ನಾಗಾಯಿತು ಎಂಗೇಜ್ಮೆಂಟ್ ಫಂಕ್ಷನ್. ಅವರು ಕೂಡ ಖುಷಿಯಿಂದ ಕರೆದಿದ್ರು, ನಾನು ಕೂಡ ಖುಷಿಯಿಂದ ಹೋಗಿ ಭಾಗಿಯಾದೆ. ನೆಕ್ಸ್ಟ್ ಮಧ್ಯಾಹ್ನ ಮೇಲೆ ಬಂದು ಈ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದೆ. ತುಂಬ ಸಿಂಪಲ್ ಬ್ಲೌಸು, ಜಸ್ಟ್ ಥ್ರೆಡ್ ಪೈಪಿಂಗ್ ಮಾತ್ರ ಕೊಟ್ಟಿರುವಂಥದ್ದು. ನೆಕ್ಸ್ಟು ಇದು ಒಂದು ಬ್ಲೌಸು ಆಫ್ಲೈನ್ ಟೈಲರಿಂಗ್ ಕ್ಲಾಸ್ ಸ್ಟೂಡೆಂಟ್ ಬರ್ತಾರಲ್ವ, ಮಾಲಾ, ಅವ್ರ ಕಡೆಯಿಂದ ಬಂದಿರುವಂಥ ಬ್ಲೌಸ್ ಇದು. ಕಂಪ್ಲೀಟ್ ಫಿನಿಶಿಂಗ್ ಆದ ನಂತರ ಅಲ್ಲಿ ಒಂದು ಫೋಟೋ ಹಾಕಿದ್ದೀನಿ. ಅದು ಬೋ ಬಂದು ರಾಮಗ್ರೀನಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿರೋದು, ವೈಟಲ್ಲಿ ಕೊಟ್ಟಿದ್ದೀನಿ. ಅಷ್ಟೊಂದು ಹೈಲೈಟ್ ಆಗಿಲ್ಲ, ಡಲ್ ಆಗಿದೆ. ನೆಕ್ಸ್ಟು ಇದು ಒಂದು ಬ್ಲೌಸು. ಸ್ಲೀವ್ ಏನು ಕಾಣಿಸ್ತಾ ಇದೆಯಲ್ವಾ, ಆ ಥರದ ಬ್ಲೌಸ್ ಪೀಸ್ ಇತ್ತದು. ರನ್ನಿಂಗ್ ಇದ್ದರೆ ಚೆನ್ನಾಗಿರಲ್ಲ, ಬಾಡಿಗೆ ಬೇರೆ ಥರ ಹಾಕಿ ಸ್ಟಿಚ್ ಮಾಡಿ ಅಂತ ಹೇಳಿದರು. ಅದೇ ಥರ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇತ್ತೀಚೆಗೆ ಇದೇ ಥರ ಬ್ಲೌಸ್ಗಳನ್ನು ಜಾಸ್ತಿ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದಾರೆ. ಅದು ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ. ಅವರೇ ತಂದು ಕೊಟ್ಟಿದ್ರು ಪೀಸ್ ಕೂಡ. ನೆಕ್ಸ್ಟ್ ಇದು ಗಣೇಶ ಹಬ್ಬದ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ಇದೆ ಅಂತ ಹೇಳಿದ್ನಲ್ವ, ಅವ್ರದ್ದೇ ಇದು ಬ್ಲೌಸು. ತುಂಬ ಚೆನ್ನಾಗಿದೆ ಇದು ಕೂಡ ಡಿಸೈನ್. ನೆಕ್ಸ್ಟ್ ಬ್ಲೌಸ್ ಬಂದು ಇದು ದಾವಣಗೆರೆಯಿಂದ ಭಾವನ ಅವರು ಕಳಿಸಿದ್ರಲ್ವ, ಅವ್ರದ್ದು ಒಂದು ಬ್ಲೌಸ್ ಇದು. ಪೀಸ್ಗಳಂತೂ ತುಂಬ ಚಿಕ್ಕದಾಗಿತ್ತು. ಅದು ಡಿಸೈನ್ ಹೇಳಿದರು, ಡಿಸೈನ್ ಮಾಡೋಕ್ಕಾಗಲಿಲ್ಲ ಹಂಗೆ ಜಾಸ್ತಿ. ನೆಕ್ಸ್ಟು ಇದು ಒಂದು ಬ್ಲೌಸು ಲೀಫ್ ಶೇಪಲ್ಲಿದೆ. ನೆಕ್ಸ್ಟು ಇದು ಒಂದು ಬೋಟ್ ನೆಕ್ ಬ್ಲೌಸ್. ಆಲ್ರೆಡಿ ತೋರಿಸಿದ್ದೀನಿ ನಾನು ನಿಮಗೆ. ಇದರಲ್ಲಿ 1 ತಿಂಗಳಲ್ಲಿ ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳನ್ನು ತೋರಿಸ್ತಾ ಇದ್ನಲ್ವ, ಇದರಲ್ಲಿ ಕೂಡ ಆ್ಯಡ್ ಆಗಿದೆ. ನೆಕ್ಸ್ಟ್ ಇದು ಒಂದು ಬ್ಲೌಸು ಪ್ರಿನ್ಸಸ್ ಕಟ್ ಬ್ಲೌಸ್ ಇದೆ. ಹಿಂದೆ ವಿ ನೆಕ್ ಇದೆ. ವಿ ನೆಕ್ಕಲ್ಲಿ 2 ಥರ ಬರುತ್ತೆ. ಇದು ಕ್ಲೋಸ್ ಆಗಿ ಬರುತ್ತೆ, ಇದು ಕಾಲೇಜು ಹುಡುಗಿಗೆ ಈ ಥರ ಸ್ಟಿಚ್ ಮಾಡಿದೆ. ಇನ್ನೊಂದು ವಿ ನೆಕ್ ಬ್ಲೌಸ್ ಇದೆ ನೋಡಿ, ಅದು ತೋರಿಸ್ತೀನಿ. ಇದು ಬ್ರಾಡಾಗಿ ಬರುತ್ತೆ ಈ ಥರದ್ದು. ಇದು ಕೂಡ ವಿ ನೆಕ್ ಬ್ಲೌಸು, ಒಂಥರ ಲೀಪ್ ಶೇಪ್ ಥರ ಕಾಣಿಸುತ್ತೆ, ಬಟ್ ಇದು ವಿ ನೆಕ್ ಬ್ಲೌಸ್. ನೆಕ್ಸ್ಟ್ ಇನ್ನೊಂದು ಪಾಟ್ ಶೇಪ್ ಡಿಸೈನ್. ನೆಕ್ಸ್ಟು ಇಲ್ಲಿ ಒಂದು 12 ಬ್ಲೌಸ್ ಇದೆ. ವಿತೌಟ್ ಲೈನಿಂಗ್ ಬಂದು 10 ಬ್ಲೌಸ್ ಇದೆ. ವಿತ್ ಲೈನಿಂಗ್ 2 ಬ್ಲೌಸ್ ಇದೆ. ಇದು ಗದಗಿಂದ ಬಂದಿರುವಂಥ ಬ್ಲೌಸ್ಗಳಿವೆಲ್ಲ. ನಮ್ಮ ತಂಗಿ ಕಡೆ ಬಂದಿತ್ತು, ನಮ್ಮ ತಂಗಿಯವರು ಊರಿಗೆ ಹೋಗಿದ್ದರು, ಹಾಗಾಗಿ ನಾನು ಸ್ಟಿಚ್ ಮಾಡಿಕೊಟ್ಟೆ. ನೆಕ್ಸ್ಟು ಇನ್ನೊಂದು ಬ್ಲೌಸು. ಇದು ಒಂಥರ ಡಿಫ್ರೆಂಟ್ ಆಗಿದೆ, ಫಸ್ಟ್ ಟೈಮ್ ನಾನು ಈ ಥರ ಸ್ಟಿಚ್ ಮಾಡಿದ್ದು. ನೋಡಿ, ಡಿಸೈನ್ ಬ್ಲೌಸ್ ಎಲ್ಲ ಕಲಿಬೇಕಂತೇನು ಇಲ್ಲ, ನೋಡಿದ ತಕ್ಷಣ ಸ್ಟಿಚ್ ಮಾಡ್ಬೋದು, ನಮಗೊಂದು ಐಡಿಯಾ ಇದ್ದರೆ. ಇದಂತೂ ನೋಡಿ, ಇದು ತುಂಬ ಚೆನ್ನಾಗಿದೆ, ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಈ ಡಿಸೈನು ಯಾವ ಥರ ಕೊಟ್ಟಿದ್ರಂದರೆ, ಅದು ಫ್ರಂಟ್ ಸೈಡು ಬರೋಲ್ಲ, ಬ್ಯಾಕ್ ಸೈಡು ಬರೋಲ್ಲ, ಆ ರೀತಿ ಚಿಕ್ಕದಾಗಿ ಕೊಟ್ಬಿಟ್ಟಿದ್ರು, ಹಾಗಾಗಿ ಆ ಥರ ಬಂದಿದೆ. ನೆಕ್ಸ್ಟು ಇದು ಆಫ್ಲೈನ್ ಟೈಲರಿಂಗ್ ಸ್ಟೂಡೆಂಟ್ ಬರ್ತಾರಲ್ವ, ಮಾಲಾ, ಅವ್ರದ್ದು ಇದು ಬ್ಲೌಸು. ಅವ್ರಿಗೂ ಕೂಡ ತುಂಬ ಚೆನ್ನಾಗಾಗಿದೆ ಅಂತ ಕೂಡ ಹೇಳಿದರು. ಒಂದು ಸೈಡು ಫ್ರಿಲ್ ಬರುತ್ತಲ್ವ, ಆ ಥರ ಸ್ಲೀವು, 10 ಇಂಚ್ ಉದ್ದದ ಸ್ಲೀವು. ಅವ್ರದ್ದು ಕೂಡ 38 ಸೈಜ್, ಸೇಮ್ ನನ್ನ ಸೈಜೇ ಬರುತ್ತೆ ಬ್ಲೌಸು. ನೆಕ್ಸ್ಟು ಇದು ಒಂದು ಲೀಪ್ ಡಿಸೈನ್. ಇದಕ್ಕೂ ಕೂಡ ಸಿಲ್ವರ್ ಕಲರ್ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ನೆಕ್ಸ್ಟು ಇನ್ನೊಂದು ಬ್ಲೌಸು. ಇದು ಬ್ಯಾಕ್ ಸೈಡ್ ಮಾತ್ರ ಬೋಟ್ ನೆಕ್ ಇದೆ, ಫ್ರಂಟ್ ಸೈಡ್ ನಾರ್ಮಲ್ ಇದೆ. ಇದಕ್ಕೆ ನಾರ್ಮಲ್ ಶೋಲ್ಡರ್. ಈಗ ಟೈಂಗ್ ಏನು ಕಟ್ಟಿದ್ದೀವಲ್ವ, ಅಲ್ಲಿ ಕ್ಲೋಸ್ ಬಂದರೆ ಮಾತ್ರ ಫುಲ್ ಶೋಲ್ಡರ್ ತೊಗೋಬೇಕಾಗತ್ತೆ. ನೆಕ್ಸ್ಟು ಇದು ಸೀರೆಯಲ್ಲಿ ನಾನು ಗೌನು ಸ್ಟಿಚ್ ಮಾಡಿರುವಂಥದ್ದು, ಈ ರೀತಿ ಬಂದಿದೆ. ನೆರಿಗೆ ಕೊಟ್ಟರೆ ತುಂಬ ದಪ್ಪ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಅಂತ ಪ್ಲೇನಾಗಿ ನಾನು ಸ್ಟಿಚ್ ಮಾಡಿದ್ದೀನಿ. ಲೆಹೆಂಗಾ ಥರ ಕಟ್ ಮಾಡಿಕೊಂಡು ಅವರು ಕೂಡ ಇದೇ ಥರ ಸ್ಟಿಚ್ ಮಾಡೋದು ಕೇಳಿದರು, ಫೋಟೋ ಕೂಡ ತೋರಿಸಿದ್ರು. ನೆಕ್ಸ್ಟ್ ಅಲ್ಲೊಂದೆರಡು ಎಂಬ್ರಾಯ್ಡ್ರಿ ಬ್ಲೌಸ್ಗಳಿದೆ ಅಲ್ವಾ, ಅದು ಕೂಡ ಸ್ಟಿಚ್ ಮಾಡಿದ್ದೀನಿ, ತೋರಿಸ್ತೀನಿ. ಗೌನ್ಗೆ ನೋಡಿ, ಈ ಬ್ಯಾಕ್ ಸೈಡ್ ರೌಂಡ್ ನೆಕ್ ಇದೆ, ತುಂಬ ಡೀಪು ಬ್ರಾಡ್ ಕೂಡ ಬೇಕು ಅಂತ ಹೇಳಿದರು, ಅದೇ ರೀತಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ನೆಕ್ಸ್ಟು ಇದು ಒಂದು ಪಾಟ್ ಶೇಪ್ ಡಿಸೈನ್.
ಇವರು 3 ಬ್ಲೌಸ್ ತಂದುಕೊಟ್ಟಿದ್ರು, ಒಂದು ಪೀಸ್ ಆಗಿಲ್ಲ, 2 ಮಾತ್ರ ಸೇಮ್ ಡಿಸೈನ್. ಹಾಗಾಗಿ ಇನ್ನೊಂದು ನಾನು ಫೋಟೋ ತೊಗೊಂಡಿಲ್ಲ, ಇದು ಒಂದು ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಫ್ರಂಟ್ ಸೈಡು ಈ ರೀತಿ ಡೈಮಂಡ್ ಶೇಪ್ ಸ್ಟಿಚ್ ಮಾಡೋದಕ್ಕೆ ಹೇಳಿದರು. ನೆಕ್ಸ್ಟು ಅಲ್ಲೊಂದೆರಡು ಎಂಬ್ರಾಯ್ಡ್ರಿ ಬ್ಲೌಸ್ ತೋರಿಸಿದ್ನಲ್ವ, ಆ ಬ್ಲೌಸ್ಗಳು ಕೂಡ ಸ್ಟಿಚಿಂಗ್ ಆಗಿದೆ. ಸ್ಟಿಚಿಂಗ್ ಆದ ನಂತರ ಈ ರೀತಿ ಫಿನಿಶಿಂಗ್ ಬಂದಿದೆ. ಇದು ಒಂದು ಬ್ಲೌಸು. ನೆಕ್ಸ್ಟು ಇನ್ನೊಂದು ಬ್ಲೌಸ್ ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ವರ್ಕ್ ಅವರೇ ಮಾಡಿಸಿ ತೊಗೊಂಬಂದು ಕೊಟ್ಟಿರುವಂಥದ್ದು. ಇದಾದ ನಂತರ ನೆಕ್ಸ್ಟು ಒಂದಷ್ಟು ಬ್ಲೌಸ್ಗಳು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನಮ್ಮ ತಂಗಿ ಸ್ಟಿಚ್ ಮಾಡಿರುವಂಥದ್ದು, ಅವರು ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಸುಮಾರು ಒಂದು 15 ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ರು. ಅದರಲ್ಲಿ ಡಿಫ್ರೆಂಟ್ ಆಗಿರುವಂಥ ಬ್ಲೌಸ್ಗಳ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ. ಇದು ಲೇಸು. ನೆಕ್ಸ್ಟ್ ಇದು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದಾರೆ ವೆಲ್ವೆಟ್ ಬ್ಲೌಸ್ಗೆ. ಇದು ಎಂಬ್ರಾಯ್ಡ್ರಿ ಮಾಡಿಸಿರುವಂಥದ್ದು. ನೆಕ್ಸ್ಟ್ ಕೂಡ ಎಂಬ್ರಾಯ್ಡ್ರಿ ಬ್ಲೌಸ್. ನೆಕ್ಸ್ಟ್ ಒನ್ ಕೂಡ ಎಂಬ್ರಾಯ್ಡ್ರಿ ಬ್ಲೌಸ್. ಇದಾದ ನಂತರ ಇದು ಕ್ಲೋಸ್ ನೆಕ್ ಬ್ಲೌಸು, ಹಾಗೆ ಸಿಂಗಲ್ ಡಾಟ್ ಬ್ಲೌಸ್ ಕೂಡ. ಇದರ ಒಂದು ಕಟ್ಟಿಂಗು ಮತ್ತು ಸ್ಟಿಚಿಂಗು ನೆಕ್ಸ್ಟು ಏನಾದರೂ ಬ್ಲೌಸ್ ಬಂದರೆ ನಾನು ಖಂಡಿತ ತೋರಿಸ್ತೀನಿ. ನೋಡ್ಕೊಂಬಂದ್ರಿ ಅಲ್ವಾ, ನಾನು ಒಂದು ತಿಂಗಳಲ್ಲಿ ಸ್ಟಿಚ್ ಮಾಡಿರುವಂಥದ್ದು 30ಕ್ಕೂ ಹೆಚ್ಚು ಬ್ಲೌಸ್ಗಳು. ಕೆಲವೊಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಕೆಲವೊಂದಷ್ಟು ಕ್ಲಿಪ್ಪಿಂಗನ್ನು ತೊಗೊಂಡಿಲ್ಲ. ಅಂದರೆ ಅರ್ಜೆಂಟಲ್ಲಿ ಕೊಡಬೇಕಾಗಿರುತ್ತಲ್ಲ ಅಂಥ ಬ್ಲೌಸ್ಗಳು ಕ್ಲಿಪ್ಪಿಂಗನ್ನು ತೊಗೊಂಡಿಲ್ಲ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಕ್ಲಿಪ್ಪಿಂಗ್ ತೊಗೊಂಡು ಇಟ್ಟಿದ್ದೆ. ಹಾಗೆ ಇವತ್ತು ಟೈಲರಿಂಗ್ ಶಾಪ್ಗೆ ಹೋಗಿಲ್ಲ, ಮನೇಲೇ ಇದ್ದೀನಿ. ಒಂದು ವಿಡಿಯೋನಾದರೂ ಎಡಿಟಿಂಗ್ ಮಾಡೋಣ ಅಂತ ಎಡಿಟಿಂಗ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ ಮಂತು ಹೇಗಿರುತ್ತೆ, ಯಾವುದೆಲ್ಲ ಡಿಸೈನ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.